ದೈಜುವಳ್ ಉಡುಪಿ ಕಿಶು ಎಂಟರ್ಪ್ರೈಸಸ್ ವತಿಯಿಂದ ಹೈಸ್ಕೂಲ್ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾದ ಬಹುನಿರೀಕ್ಷಿತ ಭಾಷಣ ಸ್ಪರ್ಧೆ ಅಭಿವ್ಯಕ್ತದ ಆಡಿಷನ್ ಸುತ್ತು ಉಡುಪಿಯ ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ನಡೆಯಿತು. ವಿದ್ಯಾರ್ಥಿಗಳು ಅಭಿವ್ಯಕ್ತ ಅಕ್ಷರಗಳನ್ನು ಜೋಡಿಸುವ ಮೂಲಕ ಸಮಾರಂಭವನ್ನು ಅಧಿಕೃತವಾಗಿ ಉದ್ಘಾಟಿಸಿದರು. ಸ್ಪರ್ಧೆಯಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ನೀಡಲಾಗುವ ಪದಕಗಳನ್ನು ರವೀಂದ್ರ ಶೆಟ್ಟಿ ಅನಾವರಣಗೊಳಿಸಿದರು. ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಸೀನಿಯರ್ ಡೈರೆಕ್ಟರ್ ಡಾಕ್ಟರ್ ರವಿರಾಜ ಎನ್ಎಸ್ ಈ ಸಂದರ್ಭ ಮಾತನಾಡಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಆಹ್ವಾನ ದೊರೆತಾಗ ನನಗೆ ಖುಷಿಯಾಯಿತು. ಇಂದಿನ ಮಕ್ಕಳು ಡಿಜಿಟಲ್ ಜಗತ್ತಿನಲ್ಲಿ ಮುಳುಗಿ ಹೋಗಿದ್ದಾರೆ. ಈ ಒಂದು ಕಾರ್ಯಕ್ರಮ ಮಕ್ಕಳ ಭಾಷಣ ಸಾಮರ್ಥ್ಯ, ಜ್ಞಾನವನ್ನು ಹೆಚ್ಚಿಸುವ ಮೂಲಕ ಭವಿಷ್ಯದ ನಿರ್ಮಾಣಕ್ಕೆ ದಾರಿಯನ್ನು ಮಾಡಿಕೊಡುತ್ತೆ ಅಂತ ತಿಳಿಸಿದರು. ಸೈಲಸ್ ಇಂಟರ್ನ್ಯಾಷನಲ್ ಶಾಲೆಯ ಪ್ರಾಂಶುಪಾಲರಾದ ಜೆಸಿಂತಾ ಸಲ್ಡಾನ ಮಾತನಾಡಿ, ಈ ದಿನ ನಾವು ಭಾಷಣ ಕಲೆ, ಮಾತಿನ ಶಕ್ತಿ, ಯುವ ಮನಸ್ಸುಗಳ ಚೈತನ್ಯವನ್ನು ಹಬ್ಬವಾಗಿ ಆಚರಿಸ್ತಾ ಇದ್ದೇವೆ. ಭಾಷಣ ಕಲೆ ಕೇವಲ ಮಾತುಕತೆಗೆ ಸೀಮಿತ ಅಲ್ಲ, ಅದು ನಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸೋದು, ಪ್ರೇರಣೆ ನೀಡೋದು ಮತ್ತು ಇತರರನ್ನು ಸ್ಪಂದಿಸಲು ಪ್ರೇರೇಪಿಸುವುದಾಗಿದೆ ಅಂತ ತಿಳಿಸಿದರು. ಪದಕವನ್ನು ಅನಾವರಣಗೊಳಿಸಿದ ರವೀಂದ್ರ ಶೆಟ್ಟಿ ಮಾತನಾಡಿ, ದೈಜುವಳ್ ಮತ್ತು ಕಿಶು ಎಂಟರ್ಪ್ರೈಸಸ್ ಅವರ ಸಾಮಾಜಿಕ ಬದ್ಧತೆಯನ್ನು ಶ್ಲಾಘಿಸಿದರು. ಡಾಕ್ಟರ್ ರವಿರಾಜ ಎನ್ಎಸ್ ಮೈಕನ್ನು ತೀರ್ಪುಗಾರರಿಗೆ ಹಸ್ತಾಂತರಿಸುವ ಮೂಲಕ ಆಡಿಷನ್ ಸುತ್ತಿಗೆ ಚಾಲನೆ ನೀಡಿದರು. ಇನ್ನು ಆಡಿಷನ್ ಸುತ್ತಿಗೆ ಆಲ್ವಿನ್ ತಿಪ್ಪೆರ್ನಾಲ್, ಶ್ರೇಯಸ್ ಕೋಟ್ಯನ್ ಮತ್ತು ರಾಜೇಂದ್ರ ಭಟ್ ಕಾರ್ಕಳ ತೀರ್ಪುಗಾರರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ 60ಕ್ಕೂ ಹೆಚ್ಚು ಶಾಲೆಗಳ 100 ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಆಡಿಷನ್ ಸುತ್ತು ಶೀಘ್ರದಲ್ಲೇ ದೈಜುವಳ್ 24/7 ಚಾನಲ್ನಲ್ಲಿ ಪ್ರಸಾರ ಆಗಲಿದೆ. ಜೊತೆಗೆ ದೈಜುವಳ್ ಉಡುಪಿ ಯೂಟ್ಯೂಬ್ ಮತ್ತು ಸಾಮಾಜಿಕ ಮಾಧ್ಯಮದಲ್ಲೂ ಕೂಡ ಲಭ್ಯ ಇರಲಿದೆ. ಈ ಒಂದು ಸ್ಪರ್ಧೆ ವಿವಿಧ ಹಂತಗಳನ್ನು ಒಳಗೊಂಡಿದ್ದು ಅಂತಿಮ ಹಂತಕ್ಕೆ ಟಾಪ್ 6 ಸ್ಪರ್ಧಿಗಳು ಪ್ರವೇಶ ಮಾಡಲಿದ್ದಾರೆ. To welcome you all to the inauguration of the elocution competition graciously hosted by Daijiwal in collaboration with Cyrus International School. I deem it an honor to address such a talented gathering of students, esteemed judges and honored guests. Today we are here to celebrate the art of expression, the power of words and the vibrancy of young minds. Effective communication is crucial in today's world to inspire, educate, and bring people together. Elocution is not just about speaking, it's about conveying ideas, persuading, and inspiring others. I'm delighted to see so many students who have come forward to showcase their skills with confidence. Dear participants, this platform is your canvas, your stage, and your voice. Speak with conviction, speak with passion, and speak with authenticity. Let your words reflect your thoughts, your experiences, and your perspectives.
Remember, eloquence is not just about speaking, it's about connecting, inspiring, and challenging. Let your passion shine through your words. My heartfelt appreciation to Daiichi World for partnering with us to provide a platform for students to shine. I wish all participants the very best. I'm confident that this event will not only enhance their public speaking skills, but also boost their confidence and creativity. I wish all participants the very best. Let us make this competition a memorable and enriching experience. Let the power of words inspire, motivate, and empower you all to reach new heights. ಅವರು ನನ್ನ ಹತ್ರ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದಾಗ ತುಂಬ ಸಂತೋಷದಿಂದ ಒಪ್ಪಿಕೊಂಡೆ. ಕಾರಣಗಳು ಎರಡು. ಒಂದು, ಇದು ಪ್ರೌಢಶಾಲಾ ಮಕ್ಕಳ ಒಂದು ಪಾಂಡಿತ್ಯವನ್ನು ಹೊರಗೆ ತರುವಂತಹ ಒಂದು ಕಾರ್ಯಕ್ರಮ. ಇನ್ನೊಂದು, ಕನ್ನಡಕ್ಕೆ ಒತ್ತು ಕೊಡುವಂತಹ ಕಾರ್ಯಕ್ರಮ. ಈ ಎರಡು ಕಾರಣಗಳಿಂದಾಗಿ ಈ ಕಾರ್ಯಕ್ರಮದಲ್ಲಿ ಖಂಡಿತ ಭಾಗವಹಿಸಬೇಕು ಅಂತೇಳಿ ನನಗೆ ಮನಸ್ಸಾಯಿತು. ಹಾಗೆ ಈ ಕಾರ್ಯಕ್ರಮದ ಒಂದು ಶೀರ್ಷಿಕೆ ಅಭಿವ್ಯಕ್ತ, ನನ್ನ ಧ್ವನಿ ನನ್ನ ಶಕ್ತಿ. ಈ ಒಂದು ಧ್ವನಿ ಒಂದು ಶಕ್ತಿಯಾಗಿ ಹೊರಹೊಮ್ಮಬೇಕಾದರೆ ಇಂತಹ ಒಂದು ವೇದಿಕೆ ಅತ್ಯಂತ ಅವಶ್ಯ. ಡಾಯ್ಚಿ ವರ್ಲ್ಡ್ 24x7 ಹಾಗೂ ಕಿಶು ಎಂಟರ್ಪ್ರೈಸಸ್ನವರು ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅವರ ಸಹಭಾಗಿತ್ವದೊಂದಿಗೆ ಇಂತಹ ಒಂದು ಉತ್ತಮ ಕಾರ್ಯಕ್ರಮವನ್ನು ಹೊರತರುವುದಕ್ಕೆ ನಿಜವಾಗಿಯೂ ಅಭಿನಂದನೆಗಳು. ಇಂದಿನ ಕಾಲದಲ್ಲಿ ಮಕ್ಕಳು ಏನು ಮಾಡ್ತಾರೆ, ಹೆಚ್ಚಿನ ಸಮಯವನ್ನು ಟಿ ವಿ, ಮೊಬೈಲ್ ಇಂಥದ್ರಲ್ಲೇ ಕಳೀತಾ ಇದ್ದಾರೆ. ಡಿಜಿಟೈಸ್ಡ್ ವರ್ಲ್ಡ್ ಅಂತ ಹೇಳ್ತಾ ಇದ್ದೇವೆ ನಾವು. ಅದರಲ್ಲಿ ಡಿಜಿಟಲ್ ಇನ್ಫ್ಲುಯೆನ್ಸ್ನಿಂದಾಗಿ ಪರಸ್ಪರ ಮಾತನಾಡೋದು, ಸಂವಹನ ಮಾಡೋದು, ಪಾಠ್ಯೇತರ ಚಟುವಟಿಕೆಗಳು ಇದನ್ನು ತುಂಬ ಕಡಿಮೆ ಮಾಡ್ತಾ ಇದ್ದಾರೆ. ಇಂಥದ್ದಕ್ಕೆ ಒತ್ತು ಕೊಡುವಂಥ ಕಾರ್ಯಕ್ರಮಗಳನ್ನು ಆಯೋಜಿಸಿರೋದನ್ನು ನೋಡಿ ತುಂಬ ಸಂತೋಷ ಆಯಿತು. ಇವತ್ತು ನೀವು ನೋಡಿದರೆ ಮನೆಯಲ್ಲಿ ಮಕ್ಕಳು ಫಸ್ಟ್ ಫ್ಲೋರ್ನಲ್ಲಿದ್ದರೆ ಪೇರೆಂಟ್ಸ್ ಕೆಲವೊಮ್ಮೆ ಫೋನ್ ಮಾಡಿ ಕರೆಯುವಂಥ ಪರಿಸ್ಥಿತಿ. ಯಾಕಂದರೆ ಅಲ್ಲಿವರೆಗೆ ಮಕ್ಕಳ ಒಂದು ತನ್ಮಯತೆ ಈ ಒಂದು ಡಿಜಿಟಲ್ ಮೀಡಿಯಾದಲ್ಲಿದೆ. ಅವರನ್ನು ಅದರಿಂದ ಹೊರಗೆ ತಂದು ಈ ಒಂದು ಕ್ವಿಜ್ ಕಾಂಪಿಟೇಷನ್ಸ್ ಆಗಲಿ, ಅಂತ್ಯಾಕ್ಷರಿ ಆಗಲಿ, ಡಾಯ್ಚಿ ವರ್ಲ್ಡ್ನವರು ಆಲ್ರೆಡಿ ಆಯೋಜಿಸ್ಕೊಂಡು ಬಂದಿದ್ದಾರೆ. ಈಗ ಇಂತಹ ಒಂದು ಅಭಿವ್ಯಕ್ತ ಪ್ರೋಗ್ರಾಮ್, ಭಾಷಣ ಸ್ಪರ್ಧೆಗಳು, ಹಾಗೆ ಮುಂದೆ ಕೂಡ ಇಂಥ ಉತ್ತಮ ಕಾರ್ಯಕ್ರಮಗಳು ಅವರಿಂದ ಬರಲಿ. ಅಭಿವ್ಯಕ್ತ ಅಂತ ಹೇಳೋದು ತುಂಬ ಒಂದು ಅತ್ಯಂತ ಉತ್ತಮವಾದ ಒಂದು ಶಕ್ತಿಯನ್ನು ಹೊರಹೊಮ್ಮಬೇಕು. ಸ್ವಾಮಿ ವಿವೇಕಾನಂದರು 1893ರಲ್ಲಿ ಅಮೆರಿಕಕ್ಕೆ ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋದಾಗ ಸಣ್ಣ ಒಂದು ಚುಟುಕಾದ ಭಾಷಣ ಮಾಡಿದರು. ಆ ಭಾಷಣವನ್ನು ಕೇಳಿ ಇಡೀ ಜಗತ್ತೇ ನಿಬ್ಬೆರಗಾಯಿತು. ಆ ಭಾಷಣದಲ್ಲಿರುವ ವಿಷಯ, ಇವರು ಭಾಷಣ ಮಾಡೋದ ಧಾಟಿ, ಭಾಷಣ ಮಾಡುವಾಗ ಅವರ ಹಾವಭಾವ ಇದನ್ನೆಲ್ಲ ನೋಡಿ ಎಲ್ಲರೂ ಕೂಡ. ಮೊದಲನೇದಾಗಿ ನಾನು ಡೈಲಿ ವರ್ಲ್ಡ್ ಮತ್ತು ಶೈಲಾಸ್ ಸ್ಕೂಲಿನ ಎಲ್ಲ ಪದಾಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಕಾರಣ ಏನು ಅಂತ ಹೇಳಿದರೆ, ಇದೊಂದು ನೀವು ಇಂಥ ಕಾರ್ಯಕ್ರಮಗಳು ಶಿಕ್ಷಣ ಕ್ಷೇತ್ರಕ್ಕೆ ಕೊಡುವಂಥ ಬಹಳ ದೊಡ್ಡ ಕೊಡುಗೆ. ಖಂಡಿತವಾಗಿಯೂ ನಾನು ಹೇಳ್ತೇನೆ. ಯಾಕಂತ ಹೇಳಿದರೆ, ಈ ಭಾಗದಲ್ಲಿ ಇರುವ ಕೆಲವೊಂದು ಮಾಧ್ಯಮಗಳಲ್ಲಿ ಬಹಳ ಜವಾಬ್ದಾರಿಯುತವಾಗಿ ಕೆಲಸ ಮಾಡುವ ಒಂದು ಸಂಸ್ಥೆ ನಮ್ಮ ಡೈಲಿ ವರ್ಲ್ಡ್ ಆಗಿರ್ತದೆ. ಸುಮಾರು ಒಂದು 7-8 ವರ್ಷಗಳಿಂದ ಅವರೊಂದಿಗೆ, ಅವರ ಜೊತೆಯಲ್ಲಿ ನಾವು ಜೊತೆಯಾಗಿ ಕೆಲಸ ಮಾಡ್ತಿದ್ದೇವೆ. ಬಹಳ ಈ ಒಂದು ಕಾರ್ಯಕ್ರಮಗಳನ್ನು ಮಾಡುವುದರ ಮುಖೇನವಾಗಿ ಖಂಡಿತವಾಗಿಯೂ ಇಂದಿನ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯವನ್ನು, ಸೆಲ್ಫ್ ಕಾನ್ಫಿಡೆನ್ಸನ್ನು ತರುವಲ್ಲಿ ಬಹಳ ಒಂದು ಉತ್ತಮವಾದ ಕೆಲಸ ಇಲ್ಲಿ ನಡೀತಾ ಇದೆ. ವಿಶೇಷವಾಗಿ ಇಂಥ ಕಾರ್ಯಕ್ರಮಗಳು ನಾವು ಖಂಡಿತವಾಗಿಯೂ ನಮ್ಮ ಈಗ ಸಮಾಜ ಸೇವೆ ಮಾಡುವ ಸಂಸ್ಥೆಗಳಲ್ಲಿ, ಕೆಲವೊಂದು ಸಂಸ್ಥೆಗಳಲ್ಲಿ ನಾವು ಭಾಗಿಯಾಗಿದ್ದೇವೆ. ಕೆಲವೊಂದು ಸಂಸ್ಥೆಗಳಿಗೆ ಕೆಲವೊಂದು ಕಾರ್ಯಕ್ರಮಗಳು ಹೇಗೆ ಅಂತ ಹೇಳಿದರೆ ಸಮಾಜಕ್ಕೆ ದೊಡ್ಡದಾದಂಥ ಒಂದು ಕೊಡುಗೆಯನ್ನು ಕೊಡ್ತವೆ. ಕೆಲವೊಂದು ಕಾರ್ಯಕ್ರಮಗಳು ಹೇಗೆ ಅಂತ ಹೇಳಿದರೆ ಕಾಟಾಚಾರಕ್ಕೆ ಮಾಡುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ. ಹಾಗಾಗಿ ಇಂಥ ಕಾರ್ಯಕ್ರಮಗಳನ್ನು ಮಾಡುವಾಗ ನಾವು ಬಹಳ, ಈಗ ಇವರಿಗೆ ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅದರಲ್ಲಿ ಇನ್ಕಮ್ ಏನಿದೆ, ಪ್ರಾಯೋಜಕರಿಂದ ಎಷ್ಟು ಇದು ಬರ್ತಾ, ಅದಕ್ಕೆ ಇನ್ಕಮ್ ಎಲ್ಲಿದೆ ಅಂತ ಅನ್ನೋದನ್ನು ಬಿಟ್ಟು ಈಗ ಇಷ್ಟು ತುಂಬ ಖರ್ಚಿದೆ, ಇದನ್ನು ಸಾಮಾಜಿಕ ಜವಾಬ್ದಾರಿ ಅಂತೇಳಿ ಹೇಳ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇದ್ದಾರೆ. ಮಗದೊಮ್ಮೆ ಅವರಿಗೆ ಈ ಸಂದರ್ಭದಲ್ಲಿ ಜಾಸ್ತಿಯನ್ನು ಮಾತಾಡದೆ ಅಭಿನಂದನೆಗಳನ್ನು ಅರ್ಪಿಸಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ವಂದನೆಯನ್ನು. ಅವರು ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತನಾಡುವವರು ಮಾತ್ರ ಪ್ರಚಲಿತರಾಗಿದ್ದಾರೆ. ಅವರ ಕಾರ್ಯವೈಖರಿ ಹೇಗೆ ಬೇಕಾದರೆ ಇರಲಿ, ಮಾತು ಮುಖ್ಯ. ಎಲ್ಲ ಕಡೆಗಳಲ್ಲಿ ಮಾತು ಮುಖ್ಯ. ಅದಕ್ಕೋಸ್ಕರ ಅಭಿವ್ಯಕ್ತ, ನನ್ನ ಧ್ವನಿ ನನ್ನ ಶಕ್ತಿ. ಯಾರು ಮಾತನಾಡ್ತಾರೆ ಅವರು ತನ್ನ ಶಕ್ತಿಯನ್ನು ಮಾತಿನ ಮೂಲಕ
ನಾವು ಪ್ರಪಂಚವನ್ನೇ ಗೆಲ್ಲಬಹುದು ಎಂಬುದಾಗಿ ನಾವು ತೋರಿಸಿಕೊಟ್ಟಿದ್ದೇವೆ. ಅದು ರಾಜಕೀಯದವರು, ಧಾರ್ಮಿಕ ಮುಖಂಡರು, ಸಾಮಾಜಿಕ ಹೋರಾಟಗಾರರು, ಸಮಾಜ ಸೇವೆ ಮಾಡುವವರು, ಯಾರು ಬೇಕಾದರೆ ಆಗಲಿ, ಬರೆಯುವವರು ಮುಖ್ಯ ಚಾಲ್ತಿಯಲ್ಲಿಲ್ಲ. ಈಗ ಮಾತು ಮುಖ್ಯ. ವ್ಯಕ್ತಿ ಕಾಣದಿದ್ದರೂ ಕೂಡ ನಾವು ಮಾತು ಕೇಳ್ತೇವೆ. ಸಿಂಪಲ್, ಒಂದು ಗೂಗಲ್ ಮ್ಯಾಪ್ನಲ್ಲಿ ಇದ್ದರೂ ಕೂಡ ಆ ಮಾತಿಗೆ ಮೋಡಿ ಆಗ್ತೇವೆ. ನಾವು ಎಲ್ಲಿ ಟರ್ನ್ ಮಾಡಬೇಕು ಮೊದಲೇ ಟರ್ನ್ ಮಾಡಿಬಿಡ್ತೇವೆ. ಸೊ ಮಾತಿನಲ್ಲಿ ನಾವು ಏನನ್ನು ಕೂಡ ಸಾಧಿಸಲಿಕ್ಕೆ ಸಾಧ್ಯವಿದೆ. ಆ ಮಾತನ್ನು ಪ್ರೌಢಶಾಲೆ ವಿದ್ಯಾರ್ಥಿಗಳಲ್ಲಿ ನಾವು ಹುಡುಕಿದರೆ ಮುಂದಕ್ಕೆ PUC, ಡಿಗ್ರಿ, ಪದವಿ, ಸ್ನಾತಕೋತ್ತರ, PG ವರೆಗೆ ಅದನ್ನು ಮುಂದುವರಿಸಿದರೆ ಖಂಡಿತವಾಗಿಯೂ ಕೂಡ ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ ಮತ್ತು ನಮ್ಮ ಸಮುದಾಯಕ್ಕೆ ಓರ್ವ ಮಾತುಗಾರರನ್ನು ನಾವು ಸೃಷ್ಟಿಸಬಹುದು ಎಂಬ ಉದ್ದೇಶದಿಂದ ದೈಜ್ ವರ್ಲ್ಡ್ ಉಡುಪಿ ಸ್ಟುಡಿಯೋ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಒತ್ತು ಕೊಡ್ತಾ ಇದೆ. ಚಾಣಕ್ಯ ಶಾಲೆ ಸೀಸನ್ 3 ಮುಗಿದಿದೆ. ಕ್ವಿಜ್, ಈಗ ನಾವು ಮಾತಿಗೆ ಬರ್ತಾ ಇದ್ದೇವೆ. ಮುಂದೆ ಅನೇಕ ಕಾರ್ಯಕ್ರಮಗಳಿರ್ಬೋದು. ಪ್ರೌಢಶಾಲೆ ಎಂಬುದು ಸೂಕ್ತವಾಗಿದೆ. ಸೊ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಹುರಿತುಂಬಿಸಿದ ಎಲ್ಲ ಪೇರೆಂಟ್ಸ್ಗಳಿಗೆ, ಎಲ್ಲ ಶಿಕ್ಷಕರಿಗೆ ಮತ್ತು ಮಕ್ಕಳನ್ನು ತಯಾರಿಸಿ ಇಲ್ಲಿ ಕಳಿಸಿದಂಥ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ನಾವು ಋಣಿಯಾಗಿದ್ದೇವೆ. ಸೋಷಿಯಲ್ ಆಂಗ್ಸೈಟಿ ಆಗಿ ಅದಕ್ಕೆ ಹೆಸರು ಕೊಡ್ತಾರೆ. ಸೊ ಕೆಲವನು ಬಹಳ ವ್ಯಂಗ್ಯವಾಗಿ ಹೇಳ್ತಾರೆ ಅದೊಂದು ಡಿಸೀಸ್ ಆಗಿ ಹೊಸ ಡಿಸೀಸ್ನ ಆವಿಷ್ಕಾರ ಆಗ್ತದೆ 80ರ ಹೊತ್ತಿಗೆ ಅಂತ. ಇದರ ಹಿಂದಿದ್ದಂಥ ಉದ್ದೇಶ ಏನಂತ ಹೇಳಿದ್ರೆ ಅವತ್ತಿಗೆ ಕಾರ್ಪೊರೇಟೈಸೇಷನ್ ಜಾಸ್ತಿ ಆಗ್ತದೆ. ಸೊ ಕಾರ್ಪೊರೇಟ್ನಲ್ಲಿ ಏನಿದೆ ಅಂತ ಹೇಳಿದ್ರೆ, ಏನು ಬೇಕಂತ ಹೇಳಿದ್ರೆ ಔಟ್ ಸ್ಪೋಕನ್ ಪರ್ಸನ್ಸ್ಗಳ ಅವಶ್ಯಕತೆ ಇದೆ. ಹಾಗಾಗಿ ಅಲ್ಲಿವರೆಗೆ ರೊಮ್ಯಾಂಟಿಸೈಸ್ ಮಾಡಲ್ಪಟ್ಟಂತಹ ಶೈನೆಸ್ ಅವತ್ತಿಗೆ ಡಿಸೀಸ್ ಆಗಿ ಕನ್ವರ್ಟ್ ಆಗ್ತದೆ. ಯಾಕಂದ್ರೆ ನಮಗೆ ಬೇಕಿರೋದು ಔಟ್ ಸ್ಪೋಕಿಂಗ್ ಪರ್ಸನ್ಸ್ಗಳು ಅಂತ ಹೇಳಿ. ಸೊ ಇವತ್ತಿಗೆ ನಮ್ಮ ಸುತ್ತಮುತ್ತ ಎಲ್ಲವೂ ಕೂಡ ಕಾರ್ಪೊರೇಟ್ಸ್ಗಳು ಜಾಸ್ತಿ ಆಗಿದೆ, ಕಾರ್ಪೊರೇಟೈಸೇಷನ್ ಜಾಸ್ತಿ ಆಗಿರುವಂಥ ಹೊತ್ತಲ್ಲಿ ನಾವು ಈ ಸೊಸೈಟಿಯ ಭಾಗವಾಗಬೇಕಾದ್ರೆ ನಮಗೆ ಎಕ್ಸ್ಪ್ರೆಸ್ ಮಾಡೋದು ಬಹಳ ಮುಖ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಮಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ, ಅಭಿವ್ಯಕ್ತ ಮಾಡಲಿಕ್ಕೆ ಬಹಳ ಇಂಪಾರ್ಟೆಂಟ್ ಸೋರ್ಸ್ ಅಂತ ಹೇಳಿದ್ರೆ ಅದು ನಮ್ಮಲ್ಲಿರುವಂತಹ ಕಮ್ಯುನಿಕೇಷನ್. ಸೊ ಮಕ್ಕಳಲ್ಲಿರುವಂತಹ ಈ ಪ್ರತಿಭೆಯನ್ನು ಹುಡುಕಲಿಕ್ಕೆ ಮತ್ತು ಅದನ್ನು ಬೆಳೆಸಲಿಕ್ಕೆ ದೈಜ್ ವರ್ಲ್ಡ್ ವಾಹಿನಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದೆ. ಹಾಗಾಗಿ ಎಲ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪಾರ್ಟಿಸಿಪೇಟ್ ಮಾಡುವಂತಹ ಮಕ್ಕಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.